ಗಂಡು ಮೆಟ್ಟಿದ ನಾಡು ಮಲೆನಾಡಿನ ಸಹ್ಯಾದ್ರಿ ಬೆಟ್ಟಗಳ ಶ್ರೇಣಿಯ ತಪ್ಪಲಲ್ಲಿ ಸದಾಕಾಲ ತುಂಬಿ ಪ್ರಶಾಂತವಾಗಿ ಹರಿಯುತ್ತಿರುವ ಮಲಪ್ರಭಾ ನದಿಯ ದಂಡೆಯ ಮೇಲೆ ಪ್ರಕೃತಿಯ ಮಡಿಲಲ್ಲಿ ಕಂಗೊಳಿಸುವ ಫಲವತ್ತಾದ ವೀರ ಭೂಮಿಯಲ್ಲಿ ನೆಲೆ ನಿಂತ ಕಿತ್ತೂರ ಸಂಸ್ಥಾನಕ್ಕೆ ಸೇರಿದಂತ ಒಂದು ಸಣ್ಣ ಹಳ್ಳಿ ಸಂಗೊಳ್ಳಿ. ಈ ಹಳ್ಳಿಯಲ್ಲಿ ವಂಶ ಪಾರಂಪರ್ಯವಾಗಿ ವಾಲಿಕಾರಿಕೆ ವೃತ್ತಿ ಮಾಡುತ್ತಿರುವ ಕುರುಬ ಸಮಾಜದ ದೇಶನಿಷ್ಠ ಕುಟುಂಬದಲ್ಲಿ ಭರಮಣ್ಣ ಹಾಗೂ ಕೆಂಚವ್ವಳ ಮುದ್ದಿನ ಎರಡನೇ ಮಗನಾಗಿ ಹುಟ್ಟಿದವನೇ ಸಂಗೊಳ್ಳಿ ರಾಯಣ್ಣ. ಚಿನ್ನದಂಥ ಅರಮನೆ ಜ್ಯೋತಿ ಕನ್ನ ಕೊರೆದ ಮನೆ ಆಗೈತಿ. ನಿನ್ನದಂಥ ನಿನಗೇನೈತಿ, ನಿನ್ನ ತ್ಯಾಗ ನಲುಗೋಗೈತಿ. ವಿಧಿಯಾಟದಾಗ ವ್ಯಥೆ ತುಂಬಿ ಓ ರಾಯ ಕಥೆಯಾದಯಾವೋ. ಚಿನ್ನದಂಥ ಅರಮನೆ ಜ್ಯೋತಿ ಕನ್ನ ಕೊರೆದ ಮನೆ ಆಗೈತಿ. ಕಡಲು ಬತ್ತೋಗೈತಿ, ಮೋಸಕ್ಕೆ ನೀ ಬಲಿಯಾಗಿ. ಮಾತೆಯ ಮಡಿಲು ಬರಿದಾಗೈತಿ, ಕಾಣದೆ ನೀ ತೆರೆಯಾಗಿ. ಭೂಮಿ ಬಂಗಾರ ಗಗನ ಮಂದಾರ ಏಕೆ ನೀನು ಮರೆಯಾದೆ. ಭಕ್ತಿ ಭಂಡಾರ ಶಕ್ತಿ ಸಿಂಧೂರ ಏಕೆ ನೀನು ಸೆರೆಯಾದೆ. ನೀನಕ್ಕೆ ತಂದಾನೆ ವೀರಪ್ಪ ಬೆಂದು ಹೋದೆ. ಹಿಂಗಕ್ಕೆ ದೂರಾದೆ ರಾಯಣ್ಣ ಮೂಕನಾದೆ. ಚಿನ್ನದಂಥ ಅರಮನೆ ಜ್ಯೋತಿ ಕನ್ನ ಕೊರೆದ ಮನೆಯಾಗೈತಿ. ಉಡಲು ಸಿಡಿದು ಕೈತಿ, ಕಾಡಿದೆ ನೀ ನೆನಪಾಗಿ. ದ್ರೋಹದ ಸಿಡಿಲು ಸಿಡಿಯಾಡೈತಿ, ಜನಿಸಿದೆ ನೀ ಧರೆಗಾಗಿ. ಕ್ರಾಂತಿ ಓಂಕಾರ ನೀತಿ ಝೇಂಕಾರ ಏಕೆ ನೀನು ಜಡವಾದೆ. ಧೀರ ಎದೆಗಾರ ಧೀರ ಕೆಳೆಗಾರ ಏಕೆ ನೀನು ಬಡವಾದೆ. ನೀನಕ್ಕೆ ತಂದಾನೆ ವೀರಪ್ಪ ಬೆಂದು ಹೋದೆ. ಹಿಂಗಕ್ಕೆ ದೂರಾದೆ ರಾಯಣ್ಣ ಮೂಕನಾದೆ. ದೇಶ ಪ್ರೇಮ ಕಿಚ್ಚು ಹಚ್ಚಿ ಕೆಚ್ಚು ಹೆಚ್ಚಿಸಿ ಯಾಕೆ ಸುಮ್ಮನಾದೆ. ನಾನು ದಂಗಾದೆ ದೇವ ಮಾನವ ಯಾಕಿ ಸೋಲು. ಕಟುಕರ ನಂಬಿಕೆ ದ್ರೋಹಕ್ಕೆ ಬಲಿಯಾದೆ.
ಚಿನ್ನದಂತ ಅರಮನೆ ಜ್ಯೋತಿ ಕನ್ನ ಕೊರೆದ ಮನೆ ಆಗೈತಿ ನಿನ್ನದಂತ ನಿನಗೇನೈತಿ ನಿನ್ನ ತ್ಯಾಗ ನಲುಗೋಗೈತಿ ವಿಧಿಯಾಟದಾಗ ವ್ಯಥೆ ತುಂಬಿ ಓ ರಾಯ ಕಥೆಯಾದಯಾವೋ ಚಿನ್ನದಂತ ಅರಮನೆ ಜ್ಯೋತಿ ಕನ್ನ ಕೊರೆದ ಮನೆಯಾಗೈತಿ. ಮಾಡುವಂತ ಕೆಟ್ಟ ಕೆಲಸವನ್ನು ಆಡಳಿತ ಸರ್ಕಾರ ಮಾಡಿಲ್ಲ. ನಿಮಗೆ ಸಾಕಷ್ಟು ಒಳ್ಳೆಯದನ್ನೇ ಮಾಡಿದೆ. ಏನಂತ ಗನಂದಾರಿ ಕೆಲಸ ಮಾಡೈತೆ ಅಂತ ಜಂಬ ಕುತ್ಕೊಂತಿದ್ದೀರಿ? ವಿದೆ ಬುದ್ಧಿ ಕಲಿಯಲು ಸ್ಕೂಲ್ಗಳನ್ನು ಕಟ್ಟಿಸಿಲ್ಲವೇ? ನಮ್ ಭಾಷೆನ ಮೂಲೆಗ್ ತಳ್ಳಿ ನಿಮ್ ಭಾಷೆನ ಬೆಳಕಿಗೆ ತರ್ಲಿಕ್ಕ, ದೇಶ ಬಿಟ್ಟು ಬಂದಿರೋ ನಿಮ್ ಬಂಧು ಬಳಗದವ್ರು ಓದ್ ಕಲೀಲಿಕ್ಕ ಅಷ್ಟ ಯಾಕ್ರಿ ನಿಮ್ ವರ್ತಕರ ಲೆಕ್ಕ ಪತ್ರ ಬರೆಯೋ ಗುಮಾಸ್ನ ತಯಾರು ಮಾಡ್ಲಿಕ್ಕೆ ಸಾಲಿ ಕಟ್ಸಿದ್ರಿ, ನಮ್ಮ ಉದ್ಧಾರಕ್ಕಲ್ಲ. ಕಾಡುದಾರಿಲಿ ಪ್ರಾಣಿಗಳ ಹಾಗೆ ಓಡಾಡೋ ನಿಮಗೆ ಸುರಕ್ಷಿತವಾದ ರೋಡುಗಳನ್ನು ಹಾಕಿಸಿಲ್ಲವೇ? ನಾವ್ ಓಡಾಡೋ ದಾರಿಲಿ ನಿಮಗ್ ನಡೆದಾಡೋ ಕೆದ್ರಿಕಿ. ನಿಮ್ ಸೈನಿಕರು ಅಧಿಕಾರಿಗಳು ಇಷ್ಟ ಬಂದಂಗ್ ತಿರುಗ್ಲಿಕ್ಕ ನಮ್ ದೇಶದ ಸಂಪತ್ನ ನಿಮ್ ದೇಶಕ್ಕೆ ರವಾನೆ ಮಾಡ್ಕೊಳಕ್ಕೆ ಸರಳ ಆಗ್ಲಿ ಅಂತ ರಸ್ತೆ ಮಾಡ್ಕೊಂಡ್ರಿ. ಜನರ ಆರೋಗ್ಯ ಕಾಪಾಡಲು ದವಾಖಾನೆಗಳನ್ನು ತೆರೆದಿಲ್ಲವೇ? ದವಾಖಾನಿ ರೀ ಸಾಹೇಬ್ರ, ನಮ್ ನಾಡಿನ ಮಣ್ಣಾಗ ದವಾಯಿ ಗುಣ ಐತಿ. ಸಹ್ಯಾದ್ರಿ ಬೆಟ್ಟದ ಮ್ಯಾಗಿಂದ ಹರಿದು ಬರೋ ನೀರ್ನಾಗ ಮದ್ದಿನ ಗುಣ ಐತಿ. ಅದ ಮಲಪ್ರಭಾ ನದಿ. ನಮ್ ನಾಡಿನ ಗಿಡ ಮೂಲಿಕೆಗಳನ್ನ ಕತ್ಕೊಂಡ್ ಹೋಗಿ ಗುಳ್ಗಿ ಮಾಡ್ಕೊಂಡ್ ತಂದು ದವಾಖಾನಿ ತೆರೆದಿರೋದು ನೀವ್ ರೊಕ್ಕ ಮಾಡ್ಲಿಕ್ಕೆ. ರೊಕ್ಕ ನಮ್ ರೋಗ ಪಕ್ಕ ಮಾಡ್ಲಿಕ್ಕಲ್ಲ. ರಾಯನ ನೀನದು ಹತಾಶ ಭಾವನೆಯ ವಾದ. ಅದು ಅಲ್ಲದೆ ಇಲ್ಲಿನ ಸರಕಾರ ನಿಮ್ಮ ದೇಶಕ್ಕೆ ನಾಗರಿಕತೆಯನ್ನು ಕಲಿಸಿದೆ. ನಾಗರಿಕತೆ ನೀವು ನಮಗ್ ಕಲ್ಸದ್ರಿ? ನಿಮ್ಮ ದೇಶ ಕಣ್ತೆರೆಯೋಕ್ಕೂ ಮುಂಚೆ ನಮ್ಮ ದೇಶ ನಾಗರಿಕತೆ ಕಲ್ತಿತ್ತು. ನಿಮಗ್ ಬಟ್ಟೆ ಉಡಕ್ ಗೊತ್ತಿಲ್ದ ಕಾಲದಾಗ ಇಲ್ಲಿ ಮಸ್ಲಿನ್ ಬಟ್ಟೆ ನೇಯ್ತಿದ್ರು. ನಿಮಗ್ ಭಾಷೆ ಗೊತ್ತಿಲ್ದ ಕಾಲದಾಗ ಇಲ್ಲಿ ಗ್ರಂಥಶಾಸ್ತ್ರ ಹುಟ್ಟೈತ್ರಿ. ಗ್ರಂಥಶಾಸ್ತ್ರ, ರಾಮಾಯಣ ಮಹಾಭಾರತ ಅನ್ನೋ ಕಾವ್ಯಗಳು ಹುಟ್ಟಿರೋ ಪುಣ್ಯ ಭೂಮಿ ಇದು. ಸಮಸ್ತ ವೇದ ಶಾಸ್ತ್ರಗಳು ಹುಟ್ಟಿರೋ ಈ ವೇದ ಭೂಮಿಗ ನೀವು ನಾಗರಿಕತೆ ಕಲ್ಸದ್ರಿ? ಇದು ಆತ್ಮವಂಚನೆ ಸಾಹೇಬ್ರ, ಆತ್ಮವಂಚನೆ. ರಾಯನ ಇಲ್ಲಿನ ಸರಕಾರ ನಿನ್ನನ್ನು ಕೊಲೆಗಾರ, ಚುಲಿಗೆಖೋರ, ಬಂಡುಖೋರ, ರಾಜದ್ರೋಹಿ ಎಂದು ಆಪಾದಿಸಿದೆ. ರೀ ಜಡ್ ಸಾಹೇಬ್ರ, ರಾಜ್ಯದ್ರೋಹ ಮಾಡ್ಲಿಕ್ಕ ನಾನೇ ನಿಮ್ಮ ದೇಶ ಇಂಗ್ಲೆಂಡ್ ಬಂದಿದ್ನಾ? ನಾ ಬಂಡುಕೋರ ಅಲ್ರಿ, ಬಂಡಾಯಗಾರ. ದಂಡು ಸೇರ್ಸಿ ಬಂಡು ಮಾಡಿದ್ದು ನಮ್ಮ ಕಿತ್ತೂರ್ನ ಗುಲಾಮ್ಗಿರಿಗೆ ತಳ್ಳಿದ್ರಲ್ಲ ಆ ಬಿಡಾಡಿ ನಾಯಿಗಳ ವಿರುದ್ಧ. ನಾ ಸುಲಿಗೆ ಕೋರ ಅಲ್ರಿ, ಸ್ವಾತಂತ್ರ್ಯ ಹೋರಾಟಗಾರ. ನಾ ಸುಲಿಗೆ ಮಾಡಿದ್ದು ನಮ್ ದೇಶದ ಸಂಪತ್ತ ದೋಚೋ ತುಡುಗ್ ನನ್ ಮಕ್ಕಳನ್ನ. ನಾ ಕೊಲೆಗಾರ ಅಲ್ರಿ, ಸಾಮಾನ್ಯ ವಾಲಿಕಾರ. ಆದ್ರ ನಾ ಕೊಂದಿದ್ದು ದೇಶದ್ರೋಹಿಗಳನ್ನ. ತಪ್ಪೆಜ್ಜೆ ಇಟ್ಟು ತಪ್ಪು ಮಾಡಿ ಆ ತಪ್ಪನ ನಮ್ ತಲೆ ಕಟ್ಟಿ ನಮ್ಮನ್ನ ಅಪರಾಧಿಗಳಂತ ಕರೀತೀರಿ. ಕುಂಪಣಿ ಸರ್ಕಾರಕ್ಕೆ ಧಿಕ್ಕಾರ. Order. This court is adjourned. ಯೋಚನೆ ಮಾಡಲು ಏನು ಉಳಿದಿಲ್ಲ. ಅಂತಹ ದೇಶಭಕ್ತನಿಗೆ ಗಲ್ಲು ಶಿಕ್ಷೆ ಕೊಡುವುದೇ ಸಾಧ್ಯವಿಲ್ಲ. ಕಲೆಕ್ಟರ್ ಸಾಹೇಬ್ರ, ಜೀವದ ಹಂಗ ತೊರೆದು ರಾಯಣ್ಣನ ಹಿಡ್ಕೊಟ್ಟಿವ್ರಿ. ಈಗ ಅವನಿಗೆ ಪಾಸಿ ಕೊಡ್ಲಿಲ್ಲ ಅಂದ್ರ ಅವ ನಮ್ ತಿಥಿ ಮಾಡಿ ಪಾಯಸ ಉಣ್ತಾನ್ರಿ. ಇಲ್ಲಂದ್ರ ಸಹಾಯ ಮಾಡೋಕ್ ಬಂದರ್ನ ಸಹಾಯ ಬರ್ದಂಗಿರ್ತೈತ್ರಿ. ಲಿಂಗನಗೌಡರೇ, ದೋತೆ ಸಾಹೇಬ ಹತ್ತಿರ ನಾವು ಮಾತನಾಡುತ್ತೇವೆ. ನೀವು ಈಗ ಹೋಗಿ ರೆಸ್ಟ್ ಮಾಡಿ. ಸರಿ ಸಾಹೇಬ್ರೆ. ಶರಣ್ರಿ ಸಾಹೇಬ್ರ.
ದಿನಾಂಕ 16/12/1830ರಿಂದ 18/12/1830 ರಾಯಣ್ಣ ಹಾಗೂ ಅವನ ಗೆಳೆಯರನ್ನು ಚಾರಾಚಾರ ವಿಚಾರಣೆ ಮಾಡಿ ಇವರೆಲ್ಲರೂ ಮಾಡಿರುವ ಕೊಲೆ ಚುಲಿಗೆ ಬೆಂಕಿ ಅನಾಹುತಗಳೆಲ್ಲವೂ ರಾಜದ್ರೋಹದ ಅಪರಾಧಗಳೆಂದು ಪರಿಗಣಿಸಲಾಗಿದೆ. ಆರ್ಡರ್. ರಾಯಣ್ಣನ 6 ಜನ ಸಂಗಡಿಗರಾದ ರುದ್ರ ನಾಯ್ಕ, ಯಲ್ಲಾ ನಾಯ್ಕ, ಅಪ್ಪೋಜಿ, ರಾಣೋಜಿ ಕೊಂಡ ಕೊನೇರಿ, ನೇಮಣ್ಣ ಎಂಬುವರಿಗೆ ಕರಿನೀರು ಶಿಕ್ಷೆ ವಿಧಿಸಿದೆ. ಹಾಗೆಯೇ ರಾಯಣ್ಣನ ಉಳಿದ ಸಹಾಯಕರಾದ ಬಾಲನಾಯ್ಕ, ಬಸವಲಿಂಗಪ್ಪ, ಕರಿಬಚ್ಚಪ್ಪ, ಭೀಮಪ್ಪ, ಕೆಂಚಪ್ಪ ಮತ್ತು ಅಪ್ಪಾಜಿ ನಾಯಕರಿಗೆ ಗಲ್ಲು ಶಿಕ್ಷೆ ವಿಧಿಸಿದೆ. ಈ ಅಪರಾಧಗಳಿಗೆಲ್ಲ ಮುಖ್ಯ ಕಾರಣಕರ್ತನಾದ ರಾಯಣ್ಣನನ್ನು ರಾಜದ್ರೋಹಿ, ದಂಗೆಕೋರ, ಅಪರಾಧಿ ಎಂದು ಪರಿಗಣಿಸಿ 26/1/1831 ಗಲ್ಲು ಶಿಕ್ಷೆಗೆ ಗುರಿ ಮಾಡಬೇಕೆಂದು ನ್ಯಾಯಾಲಯವು ಆಜ್ಞೆ ಮಾಡುತ್ತಿದೆ. ಸಾಹೇಬ್ರ, ನಿಮ್ ತೀರ್ಪ್ಗ ದೊಡ್ಡ ನಮಸ್ಕಾರ. ಆದ್ರ ನಂದೊಂದ್ ಮನವಿ ಐತಿ. ನಮ್ ಕ್ರಾಂತಿ ಬೆಳಿಲಿಕ್ಕ ನಂದ್ಗಡದ ಮಂದಿ ತನು ಮನ ದನ ಸಹಾಯ ಮಾಡ್ಯಾರ. ಅದ ಊರಾಗ ಅದ ಮಂದಿ ಮುಂದ ನನ್ನ ಗಲ್ಗೇರಿಸ್ರಿ. ಓಕೆ, ನಿನ್ನ ಆಶೆ ನೆರವೇರುತ್ತೆ. ಕನ್ನಡ ಕಿತ್ತೂರಿಗೆ, ಚೆನ್ನವಾದ ಆತ್ಮಕ್ಕೆ. Leave her. ನನ್ನ ಕಂದ. ಅಯ್ಯೋ, ರಾಯ, ಕುತ್ತಿಗೆಗೆ ಹಗ್ಗ ಬೀಳೋ ಹೊತ್ತಿನಾಗು ಎದಿ ನಡಗದ ಹಾಂಗ ನಿಂತಿರೋ ಈ ನಿನ್ನ ಗುಂಡಿಗೆ ಎಂಥ ಗುಂಡಿಗೆನೋ ಯಪ್ಪ. ನಿನ್ನಂತೋನ್ನ ಹ್ಯಾಂಗ ಗಲ್ಲಿಗೆ ಹಾಕುತ್ತಾರೋ, ಹ್ಯಾಂಗ ಗಲ್ಲಿಗೆ ಹಾಕುತ್ತಾರೋ ಯಪ್ಪ. ಕಿತ್ತೂರು ತಾಯಿ ಕತ್ತಿಚ್ಗಿದಂತ ನೀಚ್ ಮಂದಿಗ ನನ್ ಕೊಲ್ಲದೇನು ದೊಡ್ಡದಲ್ಲವ. ಅಯ್ಯೋ ಇಲ್ಲ ಯಪ್ಪ, ಇಲ್ಲ. ಹೆತ್ತೋರ್ ಮುಂದ ಮಕ್ಕಳು ಸಾಯಬಾರ್ದು ಯಪ್ಪ. ನಿನ್ನ ಕಣ್ಣು ಮುಂದ ನಾ ಕಣ್ಣು ಮುಚ್ಚಿ ನಿನ್ನ ಕೈಯಾಗ ಹಿಡಿ ಮಣ್ಣು ಹಾಕಿಸ್ಕೋಬೇಕಂತಿದ್ದಲ್ಲ ಯಪ್ಪ. ಅದು ನಿನ್ನ ತಾಯಿನ ಹಿಂದಕ್ಕ ಬಿಟ್ಟು ನೀ ಮುಂದೆ ಹೊಂಟು ಬಿಟ್ಟೆಲ್ಲೋ ರಾಯ. ಇದು ಯಾವ ನ್ಯಾಯ? ಇದು ಯಾವ ನ್ಯಾಯ? ಇದು ಯಾವ ನ್ಯಾಯ? ಬೇಡವ, ನೀ ಅಳ್ಬೇಡವ. ನೀ ನನ್ನ ದೇಶದ ಸಲುವಾಗಿ ಎತ್ತಿ ನಾನೇನ್ ತುಡುಗ್ ಮಾಡಿ ಗಲ್ ಶಿಕ್ಷೆಗ ಗುರಿಯಾಗಿನಿ. ನಾಡು ಉಳ್ಸಕ್ ಹೋರಾಡಿ ವೀರ ಸ್ವರ್ಗ ಪಡೆಯೋಕ್ ಹೊಂಟೀನಿ. ನಾ ಒಬ್ಬ ಸತ್ರ ಏನಾತು? ನಿನಗಿನ್ನೊಬ್ಬ ಮಗ ಅದಾನ, ಮೊಮ್ಮಗ ಅದಾನವ. ಆದ್ರೆ ರಾಯ, ನನ್ನ ರಾಯ ಇಲ್ಲದಂಗ ಯಾಕನಲ್ಲ. ಇವರೆಲ್ಲರನ್ನು ನೇಣು ಕುಣಿಕೆಯ ಬಲಿಗೆ ಕರೆದುಕೊಂಡು ಹೋಗೆ. ಬೇಡವ, ಅಳ್ಬೇಡವ. ಜನ್ಮ ಜನ್ಮಕ್ಕೂ ನಿನ್ನ ಮಗನಾಗ ಹುಟ್ಟು ಹಂಗ ಆಶೀರ್ವಾದ ಮಾಡಿ ಸಂತೋಷದಿಂದ ನನ್ನ ಕಳಿಸ್ಕೊಡವ. ಏನಂತ ಆಶೀರ್ವಾದ